ಹೊಟ್ಟಿ ಕೋಳಿಲಿ ಮಾಡಿರೋಂಥ ಸುಕ್ಕ. ನಾರ್ಮಲ್ ಬ್ರಾಯ್ಲರ್ ಮಾಡಿದ್ರೆ ಈ ರೇಂಜ್ಗೆ ಆಡಿರಲ್ಲ. ನಾವು ಆರ್ಡರ್ ಮಾಡಿ ಆರೇ ಹೋಗ್ಬಿಟ್ಟಿದೆ. ಬಿಸಿ ಬಿಸಿ ನೀರಂತೂ ಕ್ರೇಜಿ ಇರುತ್ತೆ. ತಿಂದ್ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೋಬೋದು. ಒಳ್ಳೆ ನಿದ್ದೆ ಬರುತ್ತೆ ಗಂಜಿ ಊಟ ತಿಂದರೆ. ಮರ್ವೈ ಸುಕ್ಕ ಟ್ರೈ ಮಾಡಿದ್ದೀನಿ. ಫಸ್ಟ್ ಟೈಮು ಚಿಕನ್ ಸುಕ್ಕ ಟ್ರೈ ಮಾಡ್ತಾ ಇರೋದು. ಕಂಪ್ಲೀಟ್ ಲೇಡೀಸು, ಯಾರು ಜೆಂಟ್ಸ್ ಇಲ್ಲ. ಮೇಲೆ ಕಿಚನಿಂದ ಹಿಡಿದು ಕೆಳಗಡೆವರೆಗೂ ಎಲ್ಲರೂ ಲೇಡೀಸೇ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಾರೆ ಮಂಗಳೂರು ಕದ್ರಿಯಲ್ಲಿ ಕಳೆದ 8 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಬರ್ತಾರಂಥ ಮನೆ ಊಟ ಅಥವಾ ಗಂಜಿ ಊಟ ಅಂತಲೇ ಲೋಕಲಿ ಪಾಪ್ಯುಲರ್ ಆಗಿರೋಂಥ ಜಾಗಕ್ಕೆ ಬಂದಿದ್ದೀನಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಕದ್ರಿ ಕೊರಗಜ್ಜ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಒಂದು ಜಾಗ. ಮಧ್ಯಾಹ್ನ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ಮೀನು ಊಟನ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ಯಾಕಪ್ಪ ಅಂದರೆ ಬಜೆಟ್ ಫ್ರೆಂಡ್ಲಿ ಕಾಸ್ಟು. ಜಸ್ಟ್ 34 ರೂಪಾಯಿಗೆ ಗಂಜಿ ಊಟ, 40 ರೂಪಾಯಿಗೆ ಮೀನು ಊಟನ ಸರ್ವ್ ಮಾಡ್ಕೊಂಬರ್ತಾರೆ. ಅದು ಕೂಡ ಫಿಶಸ್ ಎಲ್ಲ ಕಾಸ್ಟ್ಲಿ ಇಲ್ಲ, ಎಲ್ಲ ಬಜೆಟ್ ಫ್ರೆಂಡ್ಲಿ ಕಾಸ್ಟಲ್ಲೇ ಸಿಗುತ್ತೆ. ಹೋಗೋಣ, ಓನರ್ನ ಆದರೆ ಮಾತಾಡಿಸಿ ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೋಸ್ಕರ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಿವರ ಟೈಮಿಂಗ್ಸು ಮಧ್ಯಾಹ್ನ 12:30 ಇಂದ 4 ಗಂಟೆವರೆಗೂ ಮಾತ್ರ ಸರ್ವ್ ಮಾಡ್ಕೊಂಬರ್ತಾರೆ. ಬನ್ನಿ ಹೋಗಿ ಮೀನು ಊಟನ ಟ್ರೈ ಮಾಡೋಣ. ಎಸ್, ಜಾಗಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡು, ಪೀಕ್ ಅವರು ಹತ್ತತ್ರ ಒಂದು ಕಾಲಾಗಿದೆ. ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ. ಜಾಗ ಇಲ್ಲ ಒಂದು ಕಾರಣಕ್ಕೆ. ಐಟಮ್ನ ಆರ್ಡ್ರ್ ಮಾಡಬೇಕು, ಯಾರು ಕಾಣಿಸ್ತಲ್ಲ. ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಪೀಕ್ ಅವರಲ್ಲ, ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಬಂದರು ಪುಣ್ಯಕ್ಕೆ ಪಕ್ಕದ ಟೇಬಲ್ಗೆ ಫುಡ್ ತೊಗೊಂಡು. ಗಂಜಿ ಊಟ ಜಸ್ಟ್ 34 ರೂಪಾಯಿ ಕೊಡ್ತಾಯಿದ್ದಾರಂತೆ. ತೊಗೊಂಡು ಟೇಸ್ಟ್ ಮಾಡೋಣ. ಅಕ್ಕ, ಇದು ಗಂಜಿ ಊಟ ಇದೆಯಲ್ಲ, ಅದ್ರ ಜೊತೆಗೆ ಮೀನು ಯಾವುದೇ ಚೆನ್ನಾಗಿದೆ? ಅಂಜಲ್ ಇದೆ, ಅಂಜಲ್ ಕೂಡ ಚೆನ್ನಾಗಿದೆ. ಅದು ಮುಳ್ಳು ಅಷ್ಟಿಲ್ಲ. ಓಕೆ, ಅಂಜಲ್ ಚೆನ್ನಾಗಿದೆ. ಹಾಂ, ಮತ್ತೆ ಕೊಟ್ಟಿ ಇದೆ. ಹಾಂ, ಡಿಸ್ಕೋ ಇದೆಯಾ? ಡಿಸ್ಕೋ ಇದೆ. ನನಗೆ ಡಿಸ್ಕೋನೇ ಕೊಡಿ. ಡಿಸ್ಕೋ ಮತ್ತು ಬಾಂಗ್ಡೆ. ಇದು ಚಿಕನ್ ಸುಕ್ಕ ಟೈಸನ್ ಇದೆ. ಬಾಯ್ಲರ್ ಕೂಡ ಇದೆ. ಬಾಯ್ಲರಾ? ಯಾವ ಚೆನ್ನಾಗಿದೆ? ಸ್ಮೂತ್ ಇರ್ತದಲ್ಲ. ಓಕೆ, ಯಾವ್ದಾರು ಒಂದು ಕೊಡಿ. ಜೊತೆಗೆ ಒಂದು ಅದೇ ಇದು ಗಂಜಿ ಒಂದು ಕೊಡಿ. ಎಸ್, ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ. ಏನು ತೊಗೊಂಡಿದ್ದೀನಿ ಅಂದರೆ ಗಂಜಿ ಊಟ. ಇಲ್ಲಿನ ಫೇಮಸ್ ಗಂಜಿ ಊಟ. ಬಾಯ್ಲ್ಡ್ ರೈಸಲ್ಲಿ ಗಂಜಿ ಮಾಡಿರ್ತಾರೆ, ಅದಕ್ಕೆ ಸಿಗಡಿ ಚಟ್ನಿ ಪುಡಿ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ಬಂದರೆ ಚಿಕನ್ ಸುಕ್ಕ ಕೊಟ್ಟಿದ್ದಾರೆ. ಈ ಕಡೆ ಬಾಂಗ್ಡಾ ಫಿಶ್ ತಾವ ಫ್ರೈ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಡಿಸ್ಕೋ. ಫಸ್ಟು ನಾವು ಗಂಜಿಯಿಂದನೇ ಹೋಗೋಣ. ಆಹಾ, ಬಿಸಿ 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 ಗಂಜಿ ಹಂಗೆ ಡಂಪ್ ಮಾಡಿಕೊಂಡು. ಫಸ್ಟ್ ಟೈಮು ಟ್ರೈ ಮಾಡ್ತಿರೋದು ಗಂಜಿ ಊಟ. ಅಂದ್ಕೊತಿದ್ದೆ ಮಂಗಳೂರು ಬಂದಾಗ ಟ್ರೈ ಮಾಡೋಣ ಅಂತ. ಹಾಗೆ ಸ್ವಲ್ಪ ಬಿಸಿ ಬಿಸಿ ರೈಸ್ನ ಗಂಜಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ತಿನ್ನೋಣ. ಉಪ್ಪು ಹಾಕಿಲ್ಲ ಅಂತ ಹೇಳ್ಬೋದು. ಜಸ್ಟು ಹನ್ನೊಂದು ನೀರಲ್ಲಿ ಬೇಯಿಸ್ಬಿಟ್ಟು ಹಂಗೆ ಕೊಟ್ಟಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಬಿಟ್ರೆ ಕಷ್ಟ. ಆಹಾ, ಒಳ್ಳೆ ಗಂಜಿ ಊಟ ತಿಂದ್ಬಿಟ್ಟು ಆರಾಮಾಗಿ ಹೋಗಿ ಮಲ್ಕೋಬೋದು. ಒಳ್ಳೆ ನಿದ್ದೆ ಬರುತ್ತೆ ಗಂಜಿ ಊಟ ತಿಂದರೆ. ಬ್ಯಾಲೆನ್ಸ್ಡ್ ಆಗಿದೆ, ಸಾತ್ವಿಕವಾದಂಥ ಒಂದು ಊಟ. ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇಲ್ಲ. ಜಸ್ಟು ಮನೇಲಿ ಯಾವ ರೀತಿ ಗಂಜಿ ಮಾಡ್ತಾರೋ ಅದೇ ಥರನೇ, ಬಟ್ ಬಾಯ್ಲ್ಡ್ ರೈಸ್ ಫ್ಲೇವರು ಯಥೇಚ್ಛವಾಗಿರುತ್ತೆ. ಸ್ವಲ್ಪ ಸಿಗಡಿ ಚಟ್ನಿನ ಲೈಟ್ ಹಾಕ್ಕೊಳ್ಳೋಣ. ನಾರ್ಮಲ್ ಚಟ್ನಿ ಪುಡಿ ಥರನೇ ಮಾಡ್ತಾರೆ ಇಲ್ಲಿ. ಲೈಟಾಗಿ ವಾಟ್ರಿ ಆಗಿರುತ್ತೆ. ನಾರ್ತ್ ಕರ್ನಾಟಕ ಹೋದರೆ ಚಟ್ನಿ ಪುಡಿ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿ ಸಿಗಡಿ ಚಟ್ನಿ ಸಿಕ್ಕಾಪಟ್ಟೆ ಫೇಮಸ್. ಸಿಗಡಿ ಪುಡಿ ಸಿಕ್ಕಾಪಟ್ಟೆ ಫೇಮಸ್ಸು. ಕ್ರೇಜ್ ಇದೆ. ತಿಂದ ತಕ್ಷಣ ಒಂದು ಕೊಬ್ಬರಿ ಹಾಕಿರ್ತಾರಲ್ಲ, ಅದನ್ನ ಲೈಟಾಗಿ ಜ್ಯೂಸಿನೆಸ್ ಗೊತ್ತಾಗುತ್ತೆ. ಆ ಕೊಬ್ಬರಿ ಫ್ಲೇವರ್ ಯಥೇಚ್ಛವಾಗಿರೋದ್ರಿಂದ ಟೆಕ್ಸ್ಚರ್ ಚೇಂಜ್ ಮಾಡಿಬಿಡುತ್ತೆ. ನಾರ್ಮಲ್ ಚಟ್ನಿ ಜೊತೆಗೆ ರೈಸ್ ತಿಂದರೆ ಹೆಂಗಿರುತ್ತೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು. ಎರಡನೇ ಸ್ಟೆಪ್ ಯಾವ ಥರ ಅಂದರೆ ತಿಕ್ಕು. ಈಗ ಕೊಬ್ಬರಿ ಚಟ್ನಿ ತೊಗೊಂಡು ಹಾಕೊಂಡು ತಿಂದಾಗ ಆ ಒಂದು ಟೇಸ್ಟ್ ಇರುತ್ತೆ ಗೊತ್ತಾ, ಸೇಮ್ ಅದೇ ಥರನಿದೆ, ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ಎನ್ಹೆನ್ಸ್ ಆಗುತ್ತೆ ಟೇಸ್ಟು. ಬೆಸ್ಟ್ ಊಟ. ನೆಕ್ಸ್ಟು ಡಿಸ್ಕೋ ಹೋಗ್ಬಿಡೋಣ. ಲಾಸ್ಟ್ ಟೈಮು ಡಿಸ್ಕೋ ನಾನು ಕಾರ್ಕಳದಲ್ಲಿ ಟ್ರೈ ಮಾಡಿದ್ದೆ. ಸೆಕೆಂಡ್ ಇಲ್ಲೇ ಟ್ರೈ ಮಾಡ್ತಾ ಇರೋದು. ದೊಡ್ಡ ಮೀನು, ಒಳ್ಳೆ ಮೀಟ್ ಇರುತ್ತೆ. ನಾವು ಆರ್ಡರ್ ಮಾಡಿ ಆರೇ ಹೋಗ್ಬಿಟ್ಟಿದೆ. ಬಿಸಿ ಬಿಸಿ ನೀರಂತೂ ಕ್ರೇಜಿ ಇರುತ್ತೆ. ಒಳ್ಳೆ ಫ್ಲೆಶ್ಶು. ಮುಳ್ಳೆ ಸಿಗಲ್ಲ ನಿಮಗೆ ಈ ಒಂದು ಮೀನಲ್ಲಿ. ಸಿಕ್ಕಾಬಟ್ಟೆ ಫ್ಲೆಶ್ಶೇ ಇರುತ್ತೆ. ತಿನ್ನೋಣ.
ಒಳ್ಳೆ ಮಸಾಲ, ಚೆನ್ನಾಗಿ ಔಟರ್ ಲೇಯರು ರೋಸ್ಟ್ ಆಗಿರುತ್ತೆ. ಆ ಮಸಾಲೆ ರೋಸ್ಟ್ ಆಗಿರೋದ್ರಿಂದ ಆ ಫ್ಲೇವರ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಇದು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿರ್ತಾರಲ್ಲ, ಬಿಸಿ ಬಿಸಿ ತಿಂದಿರೋಂಥ ಒಂದು ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇಲ್ಲಿ ಸ್ವಲ್ಪ ಫ್ಲೇವರ್ ಡಲ್ ಆಗಿದೆ, ಬಟ್ ಅದೊಂದು ತೆಂಗಿನ ಎಣ್ಣೆ ಕರೆದಿರೋಂಥ ಒಂದು ಎಸೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ತಿಂತ ತಿಂತ ತಿಂತ. ಹೌದಾ, ಮೇಲ್ಗಡೆ ಅಂತೂ ಫುಲ್ಲು ಕಿಚನ್ ಸೆಟಪಲ್ಲಿ ಫಿಶ್, ಸುಮಾರು ವೆರೈಟಿ ಫಿಶ್ನ ತವಾ ಫ್ರೈ, ಆಯಿಲ್ ಫ್ರೈ ಮಾಡ್ತಾನೆ ಇದ್ರು. ನೋಡ್ಬೇಕಾದ್ರೆ ಸಖತ್ತಾಗಿತ್ತು. ನೆಕ್ಸ್ಟ್ ನಾವು ಚಿಕನ್ಗೆ ಹೋಗ್ಬಿಡೋಣ. ಫಿಶ್ ಲಾಸ್ಟ್ ಬಂದ್ಬಿಡೋಣ. ಮರ್ವೈ ಸುಕ್ಕ ಟ್ರೈ ಮಾಡಿದ್ದೀನಿ, ಫಸ್ಟ್ ಟೈಮು ಚಿಕನ್ ಸುಕ್ಕ ಟ್ರೈ ಮಾಡ್ತಾ ಇರೋದು. ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಗಾಗಿ ಸಿಕ್ಕಾಬಟ್ಟೆ ಕೊಬ್ಬರಿ ತುರಿ ಎಲ್ಲ ಹಾಕಿದ್ದಾರೆ. ಫಸ್ಟ್ ತಿನ್ಬಿಡೋಣ. ಒಳ್ಳೆ ಸುಕ್ಕ, ಆ ಮಸಾಲ, ಆ ಕೊಬ್ಬರಿ ಫ್ಲೇವರು ಯಥೇಚ್ಛ ಹೋಗಿದೆ. ಪೀಸು ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಈ ಮೊಟ್ಟೆ ಕೋಳಿ ಬರುತ್ತಲ್ಲ, ಗಟ್ಟಿ ಕೋಳಿ ಅಂತಲ್ಲ, ಗಟ್ಟಿ ಕೋಳಿಯಲ್ಲಿ ಮಾಡಿರೋಂಥ ಸುಕ್ಕ. ನಾರ್ಮಲ್ ಬ್ರಾಯ್ಲರ್ ಮಾಡಿದ್ರೆ ಈ ರೇಂಜ್ಗೆ ಆಡಿರಲ್ಲ. ಒಂದೊಳ್ಳೆ ನಾಟಿ ಕೋಳಿ ತಿಂದ್ರೆ ಹೆಂಗಿರುತ್ತೋ ಸೇಮ್ ಅದೇ ಥರನೇ ಇದೆ. ಬೆಸ್ಟ್ ಆಗಿದೆ. ಪರ್ಫೆಕ್ಟ್ ಲೆವೆಲ್ ಆಫ್ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ. ಅವರೆಲ್ಲ ಮೂಳೆ ಮೊದಲೇ ಗಟ್ಟಿ, ಅದ್ರ ಮೂಳೆ ತಿಂದ್ರಂತೂ ಜಯಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ಹಂಗೆ ಸುಕ್ಕನ್ನು ತೊಗೊಂಡು ಬಾಯ್ಲ್ಡ್ ರೈಸ್ ಜೊತೆಗೆ ಒಂದು ಬೈಟು ನಿಜ ಚೆನ್ನಾಗಿರುತ್ತೆ. ಬೆಸ್ಟ್ ಫಿನಿಶ್ ಆಗಿರುತ್ತೆ ಇಂಡಲ್ಲಿ ತೊಗೊಂಡ್ರಂತೂ. ನಿಜ ಮಜಾ ಇದೆ. ಒಳ್ಳೆ ಬೆಸ್ಟ್ ಸುಕ್ಕ. ನೀವು ಬ್ರಾಯ್ಲರ್ ತೊಗೊಳ್ಳಿ, ಇದು ತೊಗೊಂಡ್ರೆ ಹೇಳಿದ್ನಲ್ಲ ನಾಟಿ ಕೋಳಿ ಥರ ಗಟ್ಟಿಯಾಗಿರುತ್ತೆ. ಗಟ್ಟಿ ಇಷ್ಟಪಟ್ಟವ್ರಿಗೆ ಇದು ತೊಗೊಳ್ಳಿ. ಇಲ್ಲ ಬ್ರಾಯ್ಲರ್ ಕೂಡ ಸಿಗುತ್ತೆ ನಿಮಗೆ, ಇಲ್ಲ ಮರ್ವೈ, ಬೇರೆ ಬೇರೆ ಸುಕ್ಕಗಳು ಸುಮಾರು ವೆರೈಟಿಲಿ ಸಿಗುತ್ತೆ. ನೆಕ್ಸ್ಟ್ ನಾವು ಬಾಂಗ್ಡ, ಸೇಮ್ ಮಸಾಲ ನೀಟಾಗಿ ಸ್ಲೈಸ್ ಮಾಡಿ ಅದಕ್ಕೆ ಮಸಾಲ ಕೋಟಿಂಗ್ ಮಾಡಿ ಅದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ಕೊಡ್ತಾರೆ. ಆ ಮ್ಯಾರಿನೇಷನ್ ಅಂತೂ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. ಫ್ರೆಶ್ ನೋಡಿ, ಫ್ರೆಶ್ ಮೀಟು. ಫಸ್ಟ್ ಒಂದು ಬೈಟ್ ಮಾಡೋಣ. ಮಜಾ ಇದೆ. ಲೈಟಾಗಿ ಸಾಲ್ಟಿಯಾಗಿ ಆ ಮಸಾಲ ಔಟರ್ ಲೇಯರು ಸೀದೋಗಿರುತ್ತಲ್ಲ, ಬೆಸ್ಟ್ ಆಗಿದೆ. ಇಲ್ಲಿ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಮಸಾಲ ಅನಿಸುತ್ತೆ. ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಬೇರೆ ಥರನೇ ಇತ್ತು. ಇಲ್ಲಿ ನಿಜವಾಗ್ಲೂ ಇಲ್ಲೇ ಬೇರೆ ಥರ ಇದೆ. ಆ ಮಸಾಲ ಒಂದೊಂದು ರೀಸನ್ಗೆ ಒಂದು ಸ್ವಲ್ಪ ಚೇಂಜ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ, ಬಟ್ ಬೆಸ್ಟ್ ಇದೆ. ಸೌದಾಗ ಹಂಗೆ ಸ್ವಲ್ಪ ಫ್ರೆಶ್ ತೊಗೊಂಡು ರೈಸ್ ಜೊತೆ ಟ್ರೈ ಮಾಡೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂಜಲ್ಲಿ ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಹಾಕ್ಕೊಂಡು ಸ್ವಲ್ಪ ಹಂಗೆ ರೈಸ್ ತೊಗೊಂಡು ತಿಂದರೆ ಸ್ವರ್ಗ. ತುಂಬ ಹೋದ. ಇನ್ನೊಂದು ಫಿಶ್ ತಗೊಳ್ಳೋಣ. ಆಲ್ರೆಡಿ 3 ಟ್ರೈ ಮಾಡಿದ್ದೀನಿ, ಎಲ್ಲ ಬಿಸಿಯಾಗಿದೆ. ಸುಮಾರು ವೆರೈಟಿ ಸಿಗುತ್ತೆ, ಬೇರೆ 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 ಫಿಶ್ಗಳು ನಿಯರ್ ಬೈ ಸೀ ಇರೋದ್ರಿಂದ. ಫುಲ್ ಬ್ಯುಸಿ, ಜನ ಇರೋದ್ರಿಂದ ಓಡಾಡ್ತಾನೆ ಇದ್ದಾರೆ. ಇನ್ನೊಂದು ಇಲ್ಲಿ ಹೇಳಬೇಕು, ಕಂಪ್ಲೀಟ್ ಲೇಡೀಸು, ಯಾರು ಜೆಂಟ್ಸ್ ಇಲ್ಲ. ಮೇಲೆ ಕಿಚನಿಂದ ಹಿಡಿದು ಕೆಳಗಡೆವರೆಗೂ ಎಲ್ಲರೂ ಲೇಡೀಸೇ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅಕ್ಕ ಅಕ್ಕ, ಇದು ಬಿಟ್ಟು ಬೇರೆ ಯಾವುದು ಫಿಶ್ ಇದೆ? ಅದು ಇದು ಕಿಂಗ್ ಫಿಶ್ ಉಂಟು, ಮತ್ತೆ ಸಿಲ್ವರ್ ಫಿಶ್ ಉಂಟು. ಚಿಕ್ಕ ಚಿಕ್ಕದು ಭೂತ ಇದೆಯಾ? ಹಾಂ, ಚಿಕ್ಕ ಚಿಕ್ಕ ಮೀನು ಬರುತ್ತಲ್ಲ, ಚಿಕ್ಕ ಚಿಕ್ಕದು ವೈಟ್ ಮೀನಾ? ಅದು ಒಳಂಜಿರ ಅಂದರೆ ಸಿಲ್ವರ್ ಫಿಶ್. ಸಿಲ್ವರ್ ಫಿಶ್ ಅದೇ ಕೊಟ್ಬಿಡಿ. ಅದು ಬೇಕಾ? ಅದು ಬೇಕು. ಲೇಟ್ ಆಗುತ್ತಾ? ಓಕೆ ಓಕೆ, ತಗೊಬನ್ನಿ. ಸಿಲ್ವರ್ ಫಿಶ್ಶು ಹೇಳಿದ್ದೀನಿ, ತೊಗೊಂಬರಲಿ. ಅದನ್ನು ಬಿಸಿ ಬಿಸಿ ತಿನ್ನೋಣ. ಸಿಲ್ವರ್ ಫಿಶ್ ರವಾ ಫ್ರೈ ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗ ಹಂಗೆ ಒಂದು ಪೀಸ್ ತೊಗೊಂಡು ಟ್ರೈ ಮಾಡೋಣ. ಈಗ ಮಜಾ ಇದೆ. ಅದೇ ಔಟರ್ ಲೇಯರು, ಆ ರವಾ ಹಾಕಿರ್ತಾರಲ್ಲ, ಕರುಮ್ ಅಂತ ಸಿಗುತ್ತೆ. ಆಯಿಲಲ್ಲಿ ಫ್ರೈ ಆಗಿರೋದ್ರಿಂದ ಒಳಗಡೆ ಫ್ಲೆಶ್ಶು ನಿಜವಾಗ್ಲೂ ಕೂಡ ಸ್ಮೂತಾಗಿ ಕಚ್ಬೇಕಾದ್ರೆ ಕರುಮ್ ಅಂತ ಒಳಗಡೆ ಸ್ಮೂತಾಗಿ ನೆಕ್ಸ್ಟ್ ಲೆವೆಲ್ಲು. ಬೆಸ್ಟಿದೆ. ತಿಂತಾನೆ ಇರ್ಬೇಕು ಅನ್ಸುತ್ತೆ. ಅದು ಕಮ್ಮಿ ಕಾಸಿಗೆ, ಮಂಗಳೂರಲ್ಲಿ ಇಷ್ಟು ಕಮ್ಮಿ ಕಾಸಿಗೆ ಎಲ್ಲೂ ಕೂಡ ಮೀನು ಊಟ ಸಿಗಲ್ಲ. ಜಸ್ಟು 34 ರೂಪಾಯಿಗೆ ನಿಮಗೆ ಇದು ಸಿಗುತ್ತೆ, ವೆಜ್ಜಿ ಊಟ. 40 ರೂಪಾಯಿಗೆ ಮೀನು ಊಟ ಕೂಡ ಕೊಡ್ತಾ ಇದ್ದಾರೆ. ಫಿಶ್ ರೇಟ್ ಕೂಡ ನಿಮಗೆ ಜಾಸ್ತಿ ಇಲ್ಲ, 50 ರೂಪಾಯಿಂದ ಶುರು ಆದರೆ ಒಂದು 120, 130 ರೇಂಜಲ್ಲಿ ಇರುತ್ತೆ. ನಾನು ತೊಗೊಂಡಿರೋದು ಅರೌಂಡು 70 to 80 rupees ಆ ರೇಂಜಲ್ಲಿ ಬಂದುಬಿಡುತ್ತೆ. ಎಷ್ಟು ಜಾಗ, ಇದರ ಎಕ್ಸಾಕ್ಟ್ ಲೊಕೇಶನು, ಪ್ರೈಸಿಂಗು ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ.
ನನಗೆ ವಿಡಿಯೋ ಮುಗಿಸ್ಕೊಂಡು ಎಲ್ಲನೂ ಕಾಲ್ ಮಾಡಿ ನಾವು ಹೊಡ್ತೀನಿ. ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೀನಿ. ಟೇಕ್ ಕೇರ್, ಬಾಯ್.